ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾವ ಜನ್ಮದ ಮೈತ್ರಿ ಭಾಗ 26. ಇವತ್ತಿನಿಂದಾನೇ ಅಮ್ಮ ನನ್ನನ್ನು ವಿಚಾರಿಸಿಕೊಳ್ಳೋ ಚಾರ್ಜ್ ನಿಂಗೆ ವಹಿಸಿಬಿಟ್ಟಿದ್ದಾರಾ ಹೇಗೆ? ವಿರಾಟ್ನ ದನಿಯಲ್ಲಿ ಕುಚೋದ್ಯವಿತ್ತು. ಅವಳ ಉರಿನೋಟವನ್ನು ಅವನ ತುಂಟ ಕಣ್ಣುಗಳು ನಗುನಗುತ್ತಾ ಸ್ವೀಕರಿಸಿದವು. ಕೋಪ ಮಾಡ್ಕೋಬೇಡ್ವೆ, ನಿನ್ನ ಕೋಪ ತಣ್ಣಗಾಗಬೇಕು ಅಂದರೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಮಧ್ಯಾಹ್ನ ಊಟ ಆದಮೇಲೆ ಅವಳ ಜೊತೆ ಹರಟೆ ಹೊಡೆಯುವಿಯಂತೆ. ಪದ್ಮಾ ಅವರು ಮೈದುನನ ಮಗನಿಗೆ ಬುದ್ಧಿವಾದ ಹೇಳಿದರು. ತಾಯಿಯ ಬಳಿ ಬಂದು ಕಣ್ಮುಚ್ಚಿ ಮಲಗಿದರು. ಸ್ನಿಗ್ಧಾಳ ಕಣ್ಣ ಮುಂದೆ ಅವನದೇ ರೂಪ ಕಂಡಿತು. ತನ್ನನ್ನಿಂದು ಅಡಿಗೆ ಮನೆಯಲ್ಲಿ ಕಂಡಾಗ ಅವನ ಕಣ್ಣಲ್ಲಿ ಮಿಂಚಿತ್ತು. ಅವನು ತನ್ನನ್ನು ಮಿಸ್ ಮಾಡಿಕೊಳ್ಳುತ್ತೇನೆ ಎಂದು ಬಾಯಿಬಿಟ್ಟು ಹೇಳಿದ್ದನಲ್ಲ, ಆದರೂ ತನ್ನನ್ನು ಅಚಾನಕ್ಕಾಗಿ ಕಂಡಾಗ ಅವನ ಮುಖದಲ್ಲಿ ಉಂಟಾದ ಸಂತೋಷವನ್ನು ವ್ಯಕ್ತಪಡಿಸಿರಲಿಲ್ಲ. ಬೇಕೆಂದೇ ತನ್ನ ಮೇಲೆ ಕೋಪ ನಟಿಸಿದ್ದಾನಲ್ಲ. ವಿರಾಟ್ ಎಲ್ಲರ ಮುಂದೆ ಕೋಪ ಪ್ರದರ್ಶಿಸಿದರೂ ತಾನು ಒಂಟಿಯಾಗಿ ಅವನ ಕೈಗೆ ಸಿಗಲು ಕಾಯುತ್ತಿರುತ್ತಾನೆ. ಅಂದರೆ ಮನೆಯವರಿಗೆ ತಮ್ಮಿಬ್ಬರ ಮಧ್ಯೆ ಸಂಶಯ ಬರಬಾರದೆಂದು ಅವನು ಈ ರೀತಿ ವರ್ತಿಸುತ್ತಿದ್ದಾನಾ? ಯೋಚಿಸುತ್ತಿದ್ದಾಳೆ ಸ್ನಿಗ್ಧಾ. ಅವನಿಗೆ ಅವನ ತಂದೆ ಮತ್ತು ಅವನ ತಾತನ ಭಯವಿದೆಯೇ? ಅದಕ್ಕಾಗಿ ಅವನು ಈ ರೀತಿ ವರ್ತಿಸುತ್ತಿರುವುದಾ? ಆ ಪ್ರಶ್ನೆಗೆ ಅವಳಿಗೆ ಉತ್ತರ ಸಿಗಲಿಲ್ಲ. ಅವನು ತನ್ನ ಕಣ್ಣುಗಳಿಗೆ ಮುತ್ತಿಟ್ಟಾಗ ಅವನ ಬಿಸಿ ಉಸಿರು ಮುಖಕ್ಕೆ ರಾಚಿದಂತಾಗಿ ಒಮ್ಮೆಗೆ ಅವಳ ಮೈ ಬೆಚ್ಚಗಾಗಿ ಬಿಟ್ಟಿತ್ತು. ತಾನು ಯಾವುದೇ ಕಾರಣಕ್ಕೂ ತನ್ನ ಭಾವನೆಗಳನ್ನು ಅವನ ಮುಂದೆ ಪ್ರಕಟಿಸಬಾರದೆಂದು ದೃಢ ನಿರ್ಧಾರಕ್ಕೆ ಬಂದಿದ್ದಳು ಸ್ನಿಗ್ಧಾ. ಯೋಚಿಸುತ್ತಾ ಅವಳಿಗೆ ನಿದ್ದೆ ಬಂದಿದ್ದು ಗೊತ್ತೇ ಆಗಲಿಲ್ಲ. ಅವಳು ಮಲಗಿ ನಿದ್ದೆ ಮಾಡಿ ಸ್ವಲ್ಪ ಹೊತ್ತಿಗೆ ಮಾಲತಿಯವರಿಗೆ ಎಚ್ಚರವಾಗಿತ್ತು. ಅವರು ಅಡುಗೆ ಮನೆಗೆ ಬರಲು ಪದ್ಮಾ ಅವರಿಗಾಗಲೇ ಅಡುಗೆ ತಯಾರಿಸಿ ಆಗಿತ್ತು. ಅವರು ಒಗ್ಗರಣೆ ಹಾಕುತ್ತಿದ್ದರು. ಮಾಲಾ, ಈಗ ಹೇಗಿದ್ದೀಯಾ? ತಲೆನೋವು ಕಡಿಮೆ ಆಯ್ತಾ? ಗೆಳತಿಯನ್ನು ವಿಚಾರಿಸಿಕೊಂಡರು. ಹಾಂ, ಒಳ್ಳೆ ನಿದ್ದೆ ಬಂದಿತ್ತಲ್ಲ, ತಲೆನೋವು ಹೋಯಿತು. ಅಡಿಗೆ ಕೆಲಸ ಎಲ್ಲ ನೀನೊಬ್ಳೇ ಯಾಕೆ ಮಾಡಿದ್ದೆ? ನನ್ನ ಕರಿಬಹುದಾಗಿತ್ತಲ್ಲ? ಮಾಲತಿಯವರು ಪ್ರಶ್ನಿಸಿದರು. ಅದಲ್ಲೇನಿದೆ, ದಿನ ಮಾಡೋದ್ರಲ್ಲಿ 2 ತುತ್ತು ಜಾಸ್ತಿ ಮಾಡೋಕ್ಕೆ ಕೆಲಸ ಏನು ಜಾಸ್ತಿ ಇಲ್ಲ. ನಾನು ನಿಂಗೆ ಇನ್ನೊಂದು ವಿಷಯ ಹೇಳಬೇಕಾಗಿತ್ತು. ವೀರುವಿನ ಫ್ರೆಂಡ್ನ ಕಡೆಯವರದು ಒಂದು ಮನೆ ಖಾಲಿ ಇದೆಯಂತೆ. ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ಆಗಬಹುದು ಅಂತ ಹೇಳ್ದ. ಆ ಮನೆಯಲ್ಲಿ ಅಜ್ಜಿ ತಾತ ಮಾತ್ರ ಇರೋದಂತೆ. ಅವರಿಗಿರೋದು ಒಬ್ಬನೇ ಮಗ. ಅವನು ವಿದೇಶದಲ್ಲಿ ಹುಡುಗಿಯನ್ನೇ ಮದುವೆಯಾಗಿ ಅಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದಾನಂತೆ. ಅಪ್ಪ ಅಮ್ಮಂಗೆ ಅಂತ ದುಡ್ಡು ಕಳಿಸ್ತಾನೆ. ಅವನೀಗ ಬಾರದೆ 5 ವರ್ಷಗಳ ಮೇಲೆ ಆಯ್ತಂತೆ. ಬಾಡಿಗೆಗೆ ಬಂದವರು ಅವರ ಜೊತೆ ಮಾತಾಡಿಕೊಂಡು ಕಷ್ಟ ಸುಖ ಹಂಚ್ಕೊಂಡಿದ್ರೆ ಒಳ್ಳೆಯದು ಅಂತ ಅವರ ಅಭಿಪ್ರಾಯ ಇದ್ದ ಹಾಗೆ ಕಾಣಿಸ್ತು. ತಾತ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿದ್ದು ರಿಟೈರ್ಡ್ ಆಗಿರುವುದರಿಂದ ಅವರಿಗೆ ಪೆನ್ಷನ್ ಬರ್ತಾ ಇದೆ. ಅವರಿಗೆ ಬಾಡಿಗೆ ಆಸೆ ಇಲ್ಲವಂತೆ. ಮಾತ್ರವಲ್ಲ, ಬಾಡಿಗೆಗೆ ಬರುವವರು ಅವರ ಜೊತೆ ಚೆನ್ನಾಗಿ ಹೊಂದಿಕೊಂಡಿದ್ದು ಒಳ್ಳೆಯವರಾಗಿದ್ದರೆ ಸಾಕು ಅಂತ ಹೇಳಿದಾರಂತೆ. ಆಗ ವೀರು ನನ್ನ ಹತ್ರ ಹೇಳಿದ, ನೀವಿಬ್ಬರು ನಿದ್ದೆ ಮಾಡ್ತಾ ಇದ್ರಲ್ಲ, ಎಬ್ಬಿಸೋಕೆ ಮನಸ್ಸಾಗಲಿಲ್ಲ. ಬೇಕಾದರೆ ಒಂದ್ಸಲ ಹೋಗಿ ನೋಡ್ಕೊಂಡು ಬನ್ನಿ. ಹಾಗಾದರೆ ಆ ಮನೆ ನೋಡೋಕೆ ಹೋಗ್ತೀನಿ. ವೀರು ಈಗ ಫ್ರೀ ಆಗಿದ್ದಾನ? ಅವಳು ನಿದ್ದೆ ಮಾಡಿದ್ದಾಳೆ. ನಾವಿಬ್ಬರು ಹೋಗಿ ಬರ್ತೀವಿ. ಮಾಲತಿಯವರು ಪದ್ಮಾ ಅವರ ಬಳಿ ಹೇಳಿದರು. ವಿರಾಟ್ ಮತ್ತು ಮಾಲತಿಯವರು ಆ ಮನೆ ನೋಡಲು ಹೊರಟರು. ಅದು 2 ಬೆಡ್ರೂಮ್ಗಳಿದ್ದ ಮನೆ. ಸುಮಾರು 15 ವರ್ಷಗಳಷ್ಟು ಹಳೆಯ ಮನೆಯಾಗಿತ್ತು. ಆದರೂ ನೀಟಾಗಿ ಮೇಂಟೈನ್ ಮಾಡಿದ್ದರಿಂದಾಗಿ ಹಳೆಯ ಮನೆಯಂತೆ ಕಾಣುತ್ತಿರಲಿಲ್ಲ. ಮಾತ್ರವಲ್ಲ, ಎಲ್ಲ ಸೌಕರ್ಯಗಳೂ ಇದ್ದವು. ನಿಜ ಹೇಳಬೇಕೆಂದರೆ ಮಾಲತಿಯವರಿಗೆ ಆ ಮನೆ ತುಂಬ ಚೆನ್ನಾಗಿ ಹಿಡಿಸಿತ್ತು. ಮಂಜುನಾಥ್ ಅವರು ಕೆಲಸಕ್ಕೆ ಸೇರುವ ಕಂಪನಿಗೆ ತುಂಬ ಹತ್ತಿರದಲ್ಲಿತ್ತು. ಮಾತ್ರವಲ್ಲ, ಮಧ್ಯದಲ್ಲಿ ಬ್ರೋಕರ್ಗಳು ಯಾರೂ ಇರಲಿಲ್ಲ. ಆ ದುಡ್ಡು ಉಳಿಯುತ್ತದೆ. ಮಾಲತಿಯವರು ಮನದಲ್ಲಿ ಲೆಕ್ಕ ಹಾಕುತ್ತಿದ್ದರು. ನಮಗೆ ದುಡ್ಡಿನ ಅವಶ್ಯಕತೆಗಿಂತ ಮನುಷ್ಯರ ಅವಶ್ಯಕತೆ ಜಾಸ್ತಿ ಇರೋದು. ನಮ್ಮ ಮನೆಗೆ ಬಾಡಿಗೆಗೆ ಬರುವವರು ಒಳ್ಳೆಯ ಮನುಷ್ಯರಾಗಿರಬೇಕು. ಅಂದರೆ ದಿನ ಜಗಳ ಆಡ್ಕೊಂಡಿರಬಾರ್ದು ಅಂತ ನಮ್ಮ ಅಭಿಪ್ರಾಯ. ನಾವಿಬ್ಬರು ಪ್ರಾಯದವರಿರೋದು ನೋಡಿ, ನಮಗೆ ಕಿರಿಕಿರಿ ಉಂಟಾಗಬಾರ್ದು. ವೆಜಿಟೇರಿಯನ್ ಆಗಿರಬೇಕು. ನಾನು ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಮಾಕೆಗೆ ಈಗ ಅಡುಗೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಮಗೆ 3 ಹೊತ್ತಿನ ಅಡುಗೆ ಮಾಡಿ ಕೊಟ್ಟರೆ ನನಗೆ ತುಂಬ ಅನುಕೂಲ ಆಗುತ್ತೆ. ಅಂಥವರಿಗೆ ಬಾಡಿಗೆಗೆ ಕೊಡೋದು ಅಂತ ಡಿಸೈಡ್ ಮಾಡಿದ್ದೀವಿ. ಬಾಡಿಗೆ ಇಷ್ಟೇ ಕೊಡಬೇಕು ಅಂತ ನಮ್ಮ ಕಂಡೀಷನ್ ಏನೂ ಇಲ್ಲ. ಆ ತಾತ ಮಾಲತಿಯ ಬಳಿ ಹೇಳಿದರು. ಆ ಅಜ್ಜಿ ತಾತ ಇಬ್ಬರಿಗೂ ಪ್ರಾಯ 70ರ ಮೇಲಾಗಿತ್ತು. ಅಡಿಗೆಯವರನ್ನು ಇಟ್ಟುಕೊಂಡು ನೋಡಿ ಪ್ರಯೋಜನ ಆಗಿರಲಿಲ್ಲ. ಅದಕ್ಕಾಗಿ ಅವರು ತಮ್ಮ ಮನೆಗೆ ಬಾಡಿಗೆ ಬರುವವರನ್ನು ಆಶ್ರಯಿಸಬೇಕೆಂದುಕೊಂಡಿದ್ದರು. ಮಾಲತಿಯವರು ದಿನ ತಾವು ಮಾಡುವ ಅಡುಗೆಯನ್ನೇ ಅವರಿಗೂ ಕೊಟ್ಟರಾಯಿತು ಎಂದು ಯೋಚಿಸುತ್ತಾ, ನಾನು ನಮ್ಮ ಯಜಮಾನರ ಹತ್ರ ಮಾತಾಡಬೇಕು. ಬಾಡಿಗೆ ಎಷ್ಟು ಕೊಡಬೇಕು ಅಂತ ಹೇಳಿದರೆ ಅನುಕೂಲ ಆಗುತ್ತೆ ಎಂದು ತಾತನನ್ನು ವಿಚಾರಿಸಲು, ನಿಮ್ಮ ಮನೆಯವರು ಬಂದು ನೋಡಲಿ ಎಂದು ಉತ್ತರಿಸಿದರು ಆ ತಾತ. ಅಷ್ಟರಲ್ಲಿ ಆ ಅಜ್ಜಿಗೆ ವಾಶ್ರೂಮ್ಗೆ ಹೋಗಬೇಕಾಗಿತ್ತು. ಅವರೊಬ್ಬರಿಗೆ ಹೋಗಲು ಕಷ್ಟವಾಗುತ್ತಿತ್ತು. ತಾತ ಎದ್ದು ಪತ್ನಿಗೆ ಸಹಾಯ ಮಾಡಲು ಹೊರಟಾಗ ಮಾಲತಿಯವರು ಅವರನ್ನು ತಡೆದು ತಾವೇ ಅಜ್ಜಿಗೆ ಸಹಾಯ ಮಾಡಲು ಹೊರಟಿದ್ದರು. ತಾತನಿಗೆ ಮಾಲತಿಯ ನಯ ವಿನಯದ ನಡವಳಿಕೆ, ಹಿರಿಯರ ಮೇಲೆ ತೋರಿಸುತ್ತಿದ್ದ ಗೌರವ ಕಂಡು ತುಂಬ ಇಷ್ಟವಾಯಿತು. ತಾತ, ಇವರ ಮನೆಯಲ್ಲಿ ಇರೋದು 3 ಜನ. ಇವರಿಗೊಬ್ಬರು ಮಗಳಿದ್ದಾರೆ. ಅವರಿಬ್ಬರು ಒಂದ್ಸಲ ಬಂದು ನೋಡಲಿ, ಆಮೇಲೆ ನಮ್ಮ ಅಭಿಪ್ರಾಯ ಏನು ಅಂತ ಹೇಳ್ತೀವಿ ಎಂದು ವಿರಾಟ್ ಅವರಿಗೆ ಹೇಳಿದ. ಸ್ವಲ್ಪ ಹೊತ್ತು ಮಾತುಕತೆಯಾದ ಬಳಿಕ ವಿರಾಟ್ ಮಾಲಾ ಅವರನ್ನು ಕೇಳಿದ, ನಾವಿನ್ನು ಹೊರಡೋದಾ ಆಂಟಿ? ಅಲ್ಲಿಂದ ಹೊರಡುತ್ತಲೇ ಮಾಲತಿಯವರು ವಿರಾಟ್ ಬಳಿ ಹೇಳಿದರು.
ನನಗೇನು ಈ ಮನೆ ತುಂಬ ಇಷ್ಟ ಆಯಿತು. ಅಂಕಲ್ಗೆ ಕೆಲಸಕ್ಕೆ ಹೋಗೋಕ್ಕೆ ಹತ್ತಿರ ಆಗುತ್ತೆ. ನನ್ನ ಮಗಳಿಗೆ ಯಾವ ಕಾಲೇಜ್ನಲ್ಲಿ ಸೀಟ್ ಸಿಗುತ್ತೆ ಅಂತ ಗೊತ್ತಿಲ್ಲ. ಅವಳಿಗೆ ಕಾಲೇಜ್ಗೆ ಓಡಾಡೋಕೆ ಅನುಕೂಲವಾಗುವಂತೆ ಮನೆ ಮಾಡಿದರೆ ಒಳ್ಳೆಯದು ಅಂತ ಅನ್ನಿಸ್ತಾ ಇತ್ತು. ಆದರೆ ಈಗ ಈ ಮನೆ ನೋಡಿದ ಮೇಲೆ ಓನರ್ ಓಕೆ ಅಂದರೆ ನಮಗೆ ಇದೇ ಮನೆ ಒಳ್ಳೆಯದು ಅನ್ನಿಸ್ತಾ ಇದೆ. ನನಗೆ ಇವರು ಬಾಡಿಗೆ ಜಾಸ್ತಿ ಕೇಳಲ್ಲ ಅನ್ನಿಸ್ತಾ ಇದೆ. ನಿಮ್ಮ ಮನೆಯಿಂದಲೂ ತುಂಬ ದೂರ ಏನೂ ಇಲ್ಲ. ಮಾಲತಿಯವರು ಎಲ್ಲ ಕಡೆಯಿಂದಲೂ ಯೋಚಿಸುತ್ತಾ ಹೇಳಿದರು. ಆಂಟಿ, ಸ್ನಿಗ್ಧ ಮತ್ತು ಅಂಕಲ್ ಇಬ್ಬರು ಒಂದ್ಸಲ ಬಂದು ನೋಡಲಿ. ನನ್ನ ಫ್ರೆಂಡ್ ಅನೂಪ್ನ ತಾಯಿಯ ಕಡೆ ದೂರದ ಸಂಬಂಧದವರು ಈ ತಾತ. ಅವರು ಅಡ್ವಾನ್ಸ್ ಏನು ಬೇಡ ಅಂತ ಹೇಳಿದ್ದಾರೆ. ನೋಡೋಣ ಅಂಕಲ್ ಏನು ಹೇಳ್ತಾರೆ ಅಂತ, ಆಮೇಲೆ ಡಿಸೈಡ್ ಮಾಡೋಣ ಎಂದು ಹೇಳಿದ ವಿರಾಟ್. ನಾವು ಬರುವಾಗ ನಿದ್ದೆ ಮಾಡ್ತಾ ಇದ್ಲು ಸ್ನಿಗ್ಧ. ಒಂದು ವೇಳೆ ಈಗ ಎದ್ದಿದ್ರೆ ಅವಳನ್ನು ಬಿಟ್ಟು ಬಂದಿದ್ದಕ್ಕಾಗಿ ನನ್ನ ಮೇಲೆ ಮುನಿಸ್ಕೋತಾಳೆ. ಮಗಳ ಬಗ್ಗೆ ಹೇಳಿಕೊಂಡರು ಮಾಲತಿ. ಅದಕ್ಕೇನಾಂಟಿ, ಅವಳಿಗೆ ನೋಡಬೇಕು ಅಂದರೆ ಇನ್ನೊಂದ್ಸಲ ನಾನು ಅವಳನ್ನು ಕರ್ಕೊಂಡು ಬರ್ತೀನಿ. ನಮ್ಮ ಮನೆಯಿಂದ ಇಲ್ಲಿಗೆ ತುಂಬ ದೂರ ಏನೂ ಇಲ್ವಲ್ಲ. ಆಂಟಿ, ಇನ್ನೊಂದು ವಿಷಯ ಅಂದರೆ ನಿಮ್ಮ ಮಗಳಿಗೆ ಅಜ್ಜಿ ತಾತ ಅಂದರೆ ತುಂಬ ಇಷ್ಟ ಅನಿಸುತ್ತೆ. ಮೊನ್ನೆ ದೇವಸ್ಥಾನದಲ್ಲೂ ನನ್ನ ಹತ್ರ ಅದೇ ಮಾತು ಹೇಳಿದ್ಲು ಎಂದವನು ಹೇಳಿದಾಗ ಮಾಲತಿಯವರ ಮುಖದಲ್ಲಿ ನೋವಿನ ಎಳೆ ಕಾಣಿಸಿತು. ಹೌದು ವೀರು, ಅವಳು ಚಿಕ್ಕವಳಿದ್ದಾಗ ಅವಳ ಗೆಳತಿಯರೆಲ್ಲ ಅಜ್ಜಿ ಮನೆಗೆ ಹೋಗ್ತೀವಿ ಅಂತ ಹೊರಟಾಗ ನಾನು ನಮ್ಮ ಅಜ್ಜಿ ಮನೆಗೆ ಹೋಗಬೇಕು ಅಂತ ತುಂಬ ಅಳ್ತಾ ಇದ್ಲು, ಗಲಾಟೆ ಮಾಡ್ತಾ ಇದ್ಲು. ಆದ್ದರಿಂದಲೇ ನಾನು ವರ್ಷಕ್ಕೊಮ್ಮೆ ಅವಳನ್ನು ನಿಮ್ಮ ಮನೆಗೆ ಕರ್ಕೊಂಡು ಬರ್ತಾ ಇದ್ದಿದ್ದು. ದೊಡ್ಡವಳಾಗ್ತಾ ನಮ್ಮ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾಳೆ. ಈಗ ಅವಳ ಆಸೆ ಆಕಾಂಕ್ಷೆಗಳನ್ನು ನಮ್ಮ ಹತ್ರ ಕೂಡ ಹೇಳ್ಕೋತಾ ಇಲ್ಲ. ಈಗ ಪಾಲಿಗೆ ಬಂದದ್ದು ಪಂಚಾಮೃತ ಅಂತ ಬದುಕುವುದನ್ನು ಕಲ್ತ್ಕೊಂಡಿದ್ದಾಳೆ. ನಮ್ಮ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅಪ್ಪ ಅಮ್ಮನಿಗೆ ಒಂದು ಚೂರು ಕಷ್ಟ ಕೊಡದೆ ಹೊಂದ್ಕೊಂಡು ಹೋಗ್ತಾಳೆ. ನನಗೆ ಅವಳ ಮದುವೆಯದೇ ಚಿಂತೆ. ಅವಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ನೋಡಿಕೊಂಡು ಹೋಗೋ ಅಂತ ಮನೆ ಸಿಕ್ಕಿದ್ರೆ ಸಾಕು. ನಿಜ ಹೇಳಬೇಕು ಅಂದರೆ ವೀರು, ನಾನು ಸ್ನಿಗ್ಧಳಂತಹ ಮಗಳನ್ನು ಪಡೆಯೋಕೆ ತುಂಬ ಪುಣ್ಯ ಮಾಡಿದ್ದೀನಿ. ನಿಂಗೆ ಅನ್ನಿಸ್ಬೋದು ನಾನು ನನ್ನ ಮಗಳನ್ನು ತುಂಬ ಹೊಗಳ್ತಾ ಇದ್ದೀನಿ ಅಂತ ಎಂದು ಹೇಳುವಾಗ ತುಂಬ ಭಾವುಕರಾಗಿ ಬಿಟ್ಟಿದ್ದರು ಮಾಲತಿ. ಆಂಟಿ, ನೀವು ಹೇಳಿದ್ದು ಅಕ್ಷರಶಃ ನಿಜ. ನಿಮ್ಮ ಮಗಳನ್ನು ಮದುವೆಯಾಗುವ ಗಂಡು ಮಾತ್ರ ತುಂಬ ಅದೃಷ್ಟ ಮಾಡಿದ್ದಾನೆ. ನಿಮ್ಮ ಮಗಳಿಗೆ ಯೋಗ್ಯನಾದ ವರನನ್ನು ಹುಡುಕಿಕೊಡುವ ಜವಾಬ್ದಾರಿ ನಂಗಿರಲಿ. ಆಂಟಿ, ನಾನು ತೋರಿಸೋ ಗಂಡನ್ನು ನೀವು ಬೇಡ ಅಂತ ಹೇಳೋಲ್ಲ ತಾನೆ? ವಿರಾಟ್ ಮಾಲತಿಯವರ ಬಳಿ ಕೇಳಿದ. ವೀರು, ನಿಂಗೆ ನಮ್ಮ ಮೇಲಿರುವ ಪ್ರೀತಿಗೆ ಕಾಳಜಿಗೆ ನಾನು ಚಿರಋಣಿಯಾಗಿದ್ದೀನಿ. ನಾನು ಒಬ್ಬ ಹುಡುಗನನ್ನು ಮನಸ್ಸಲ್ಲಿ ಇಟ್ಕೊಂಡಿದ್ದೀನಿ. ಆದರೆ ಆ ಹುಡುಗನ ಜೊತೆ ಅವಳ ಮದುವೆ ಆಗೋ ಮಾತಲ್ಲ ಅಂತ ನನಗೂ ಗೊತ್ತು. ಸ್ನಿಗ್ಧ ಮದುವೆ ವಿಚಾರವನ್ನು ನಾನು ಒಬ್ಬಳೇ ನಿರ್ಧರಿಸುವ ವಿಷಯ ಅಲ್ಲವಲ್ಲ ವೀರು. ಹಿರಿಯರು ಒಪ್ಪಿ ಆಗೋ ಮದುವೆನೇ ಆಗಬೇಕು ಅಂತ ಅಂಕಲ್ ಹೇಳ್ತಾ ಇದ್ದಾರೆ. ಮುಂದೇನಾಗುತ್ತೋ ದೇವರಿಗೆ ಬಿಟ್ಟಿದ್ದು. ಮಾಲತಿಯವರು ಅಡ್ಡಗೋಡೆಯ ಮೇಲೆ ದೀಪವಿಟ್ಟಂತೆ ಮಾತಾಡಿದ್ದರು. ಮದುವೆಯ ವಿಷಯದಲ್ಲಿ ಎಷ್ಟು ಯೋಚನೆ ಮಾಡಿದರೂ ಕಡಿಮೆಯೇ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ಮಗಳ ಮದುವೆ ವಿಷಯದಲ್ಲಿ ತಾನು ಒಬ್ಬಳೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ಅದರಲ್ಲಿ ಪತಿ ಮತ್ತು ಮಗಳ ಅಭಿಪ್ರಾಯ ಕೂಡ ಮುಖ್ಯ ಎಂಬುದು ಅವರ ಅಭಿಪ್ರಾಯವಾಗಿತ್ತು. ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದರೆ, ಕೆಲವು ಮನೆಗಳಲ್ಲಿ ಹುಟ್ಟಾನೆ ಸಂಬಂಧದ ಒಳಗೇನೆ ಇವರಿಬ್ಬರಿಗೆ ಮುಂದೆ ಮದುವೆ ಮಾಡಿಸ್ತೀವಿ ಅಂತ ಮಾತು ಕೊಟ್ಟು ಬಿಡ್ತಾರೆ. ಆದರೆ ಆ ಮಕ್ಕಳು ಬೆಳೆದು ದೊಡ್ಡವರಾದಾಗ ಅವರಿಬ್ಬರಿಗೂ ಅದು ಇಷ್ಟ ಆಗಿರುವುದಿಲ್ಲ. ಹಿರಿಯರ ಬಲವಂತಕ್ಕೆ ಆ ಮದುವೆ ನಡೆದರೆ ಆ ಮಕ್ಕಳಿಗೆ ಒಲ್ಲದ ಮದುವೆಯಾಗಿ ಬಿಡುತ್ತೆ. ಮಕ್ಕಳು ಆ ಮದುವೆಗೆ ಒಪ್ಪದಿದ್ದರೆ ಹಿರಿಯರಿಗೆ ಬೇಸರವಾಗುತ್ತೆ. ಅಂತಹ ಸಂದರ್ಭದಲ್ಲಿ ಒಂದೋ ಹಿರಿಯರು, ಇಲ್ಲದಿದ್ದಲ್ಲಿ ಕಿರಿಯರು ನೋವು ಅನುಭವಿಸಬೇಕಾಗುತ್ತೆ. ಆಂಟಿ ಪರೋಕ್ಷವಾಗಿ ತಮ್ಮ ವಿಷಯವನ್ನು ಹೇಳಿದ್ದು ಎಂದು ವಿರಾಟ್ಗೆ ಅರ್ಥವಾಗಿತ್ತು. ಆದರೆ ಅವರು ತನ್ನ ತಂದೆ ತಾಯಿಯನ್ನು ಎದುರು ಹಾಕಿಕೊಂಡು ತನಗೆ ಸಹಾಯ ಮಾಡಲು ಬರುವುದಿಲ್ಲ ಎಂಬ ವಿಷಯ ವಿರಾಟ್ಗೆ ಚೆನ್ನಾಗಿ ಗೊತ್ತಿತ್ತು. ಒಂದು ವೇಳೆ ಅಂತಹ ಸಂದರ್ಭ ಏನಾದರೂ ಬಂದರೆ ಅವರು ತನ್ನ ತಾಯಿಯ ಪಕ್ಷ ವಹಿಸುವರೆಂದು ಅವನಂದುಕೊಂಡಿದ್ದ. ಮಾತಾಡುತ್ತಾ ಅವರು ಮನೆ ತಲುಪಿದ್ದರು. ಅವರು ಮನೆ ತಲುಪಿದಾಗ ಊಟದ ಸಮಯವಾಗಿತ್ತು. ಮಾಲತಿ ಮತ್ತು ವಿರಾಟ್ ಹೊರಗೆ ಹೋಗುವ ಸಂದರ್ಭದಲ್ಲಿ ಸ್ನಿಗ್ಧ ಮಲಗಿ ನಿದ್ದೆ ಮಾಡಿಬಿಟ್ಟಿದ್ದಳಲ್ಲ. ನಿದ್ದೆಯಿಂದ ಎದ್ದು ಬಂದು ನೋಡಲು ತಾಯಿ ಮನೆಯಲ್ಲಿ ಇರಲಿಲ್ಲ. ಆಂಟಿ, ಅಮ್ಮ ಎಲ್ಲಿ ಹೋದ್ರು? ಮನೆಯಲ್ಲೆಲ್ಲೂ ಕಾಣಿಸ್ತಾ ಇಲ್ಲ. ತಾಯಿಯನ್ನು ಕಾಣದೆ ಆಶ್ಚರ್ಯದಿಂದಲೇ ಪದ್ಮಾ ಅವರನ್ನು ವಿಚಾರಿಸಿದ್ದಳು. ನಿಮ್ಮಮ್ಮ ವೀರು ಜೊತೆ ಒಂದು ಮನೆ ನೋಡೋಕೆ ಅಂತ ಹೋಗಿದ್ದಾರೆ. ಅವರು ಆಗಲೇ ಹೋಗಿ ತುಂಬ ಹೊತ್ತಾಯಿತು. ಇನ್ನೇನು ಬರಬಹುದು. ನೀನು ಊಟಕ್ಕೆ ಕೂತ್ಕೋ ಹೇಳಿದರು ಪದ್ಮಾ. ಇಲ್ಲ ಆಂಟಿ, ಅವರು ಬರಲಿ, ಒಟ್ಟಿಗೆ ಊಟ ಮಾಡೋಣ ಎಂದು ಹೇಳಿ ಪದ್ಮಾ ಅವರಿಗೆ ತಟ್ಟೆ ಲೋಟ ಇಡಲು ಸಹಾಯ ಮಾಡಿದಳು ಸ್ನಿಗ್ಧ. ಅವರು ಮಾಡಿದ ಅಡಿಗೆಯನ್ನು ಡೈನಿಂಗ್ ಟೇಬಲ್ ಬಳಿ ಜೋಡಿಸುತ್ತಿದ್ದಾಗ ವಿರಾಟ್ ಮತ್ತು ಮಾಲತಿಯವರು ಮನೆಗೆ ಬಂದಿದ್ದರು. ಮಾಲತಿಯವರು ತಮ್ಮ ಹ್ಯಾಂಡ್ ಬ್ಯಾಗ್ ಅನ್ನು ರೂಮ್ನೊಳಗಿಡಲು ಎಂದು ಹೊರಟಾಗ ಪದ್ಮಾ ಅವರು ವಿರಾಟ್ ಬಳಿ ಹೇಳಿದರು. ಅವಳಿಗೆ ಹಸಿವಾಗುತ್ತೇನೋ, ಊಟ ಮಾಡು ಅಂತ ಹೇಳಿದ್ರು ಕೇಳಲಿಲ್ಲ. ಅವರು ಬರಲಿ, ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ಲು.
ತಾಯಿಯ ಮಾತು ಕೇಳುತ್ತಲೇ ವಿರಾಟ್ ಅವಳನ್ನು ರೇಗಿಸಿದ. ಅಂತೂ ನನ್ನ ಬಿಟ್ಟು ಊಟ ಮಾಡೋಕೆ ನಿಂಗೆ ಮನಸ್ಸಿಲ್ಲ ಅಂತಾಯಿತು. ಇವತ್ತಿನಿಂದಾನೇ ಅಮ್ಮ ನನ್ನನ್ನು ವಿಚಾರಿಸಿಕೊಳ್ಳುವ ಚಾರ್ಜ್ ನಿಂಗೆ ಕೊಟ್ರಾ? ಇವತ್ತು ಬೆಳಿಗ್ಗೆ ಎಬ್ಬಿಸೋದ್ರಿಂದ ಹಿಡಿದು ನನ್ನ ಎಲ್ಲ ಕೆಲಸನೂ ನಿಂಗೆ ವಹಿಸಿಬಿಟ್ಟಿದ್ದಾರಾ ಹೇಗೆ? ನಮ್ಮ ಮನೆಯಲ್ಲಿ ಗಂಡನ್ನ ಬಿಟ್ಟು ಹೆಂಡತಿ ಊಟ ಮಾಡಲ್ಲ ಅಂತ ನಿಂಗೆ ಹೇಗೆ ಗೊತ್ತಾಯಿತು ಎಂದು ಕೇಳುವಾಗ ವಿರಾಟ್ನ ದನಿಯಲ್ಲಿ ಕುಚೋದ್ಯವಿತ್ತು. ಅವನು ಬೇಕೆಂದೇ ತನ್ನನ್ನು ರೇಗಿಸುತ್ತಿದ್ದಾನೆ ಎಂದು ಅರಿವಾಯಿತು ಸ್ನಿಗ್ಧಾಗೆ. ಅವನ ಪ್ರಶ್ನೆಗೆ ಅವಳು ಉತ್ತರಿಸಲಿಲ್ಲ. ಬದಲಾಗಿ ಅವನತ್ತ ಉರಿನೋಟ ಬೀರಿದಳು. ಅದನ್ನು ಅವನ ತುಂಟ ಕಣ್ಣುಗಳು ನಗುನಗುತ್ತಾ ಸ್ವೀಕರಿಸಿದವು. ಡೈನಿಂಗ್ ಟೇಬಲ್ ಬಳಿ ಸ್ನಿಗ್ಧ ಮತ್ತು ವಿರಾಟ್ ಹೊರತಾಗಿ ಬೇರಾರೂ ಇರಲಿಲ್ಲ. ಏನ್ರಿ ಈ ಮನೆ ಸೊಸೆಯಾಗಿ ಆಗ್ಲೇ ಚಾರ್ಜ್ ತಗೊಂಡು ಆಯ್ತಾ ಅಂತ ಕೇಳಿದ್ರೆ ಉತ್ತರನೇ ಹೇಳ್ತಿಲ್ಲವಲ್ರಿ? ನಾನು ಊಟಕ್ಕೆ ನಿಮಗೊಬ್ಬರಿಗೆ ಅಂತ ಕಾದಿದ್ದಲ್ಲ. ಮನೆಯಲ್ಲಿರುವ ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಿದ್ದು. ಅದನ್ನು ನೀವು ನಿಮಗೆ ಬೇಕಾದಾಗೆ ಅರ್ಥೈಸ್ಕೊಂಡ್ರೆ ನಾನೇನು ಮಾಡಲಿ? ಕೋಪದಿಂದ ಹೇಳಿದಳು ಸ್ನಿಗ್ಧ. ಕೋಪ ಮಾಡ್ಕೋಬೇಡ್ವೆ. ನಿನ್ನ ಕೋಪ ತಣ್ಣಗಾಗಬೇಕು ಅಂದರೆ ಆಮೇಲೆ ಐಸ್ ಕ್ರೀಮ್ ಕೊಡಿಸ್ತೀನಿ. ಪ್ರಣವ್ ಆ ಕೆಲಸ ನನಗೆ ವಹಿಸಿಬಿಟ್ಟಿದ್ದಾನೆ. ಯಾವಾಗ ಹೋಗೋಣ ಹೇಳು ಎಂದು ಹೇಳುತ್ತಾ ಅವಳ ಕೆನ್ನೆಯನ್ನು ಮೃದುವಾಗಿ ನೇವರಿಸಿದ ವಿರಾಟ್. ಅಷ್ಟರಲ್ಲಿ ಮಾಲತಿಯವರು ಅಲ್ಲಿಗೆ ಬಂದಿದ್ದರಿಂದ ಅವಳು ದೂರ ಸರಿದು ನಿಂತಳು. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.